ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 24ರಂದು ಮಧ್ಯರಾತ್ರಿ ಮಗಳ ಶವವನ್ನ ವಿಲ್ಲಾಗೆ ಶಿಫ್ಟ್ ಮಾಡಲಾಗಿತ್ತಂತೆ. ಸತ್ತ ಮಗಳ ಶವವನ್ನ ಬೆಡ್ರೂಮ್ನಲ್ಲೇ ಇಟ್ಟಿದ್ರಂತೆ ಪ್ರಿಯಾಂಕಾ ಮತ್ತು ಮೋಹನ್. ಬೆಳಗ್ಗೆ ಮಗಳ ಶವಕ್ಕೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ರೆಡಿ ಮಾಡಿದ್ಲಂತೆ ಪ್ರಿಯಾಂಕಾ. ಮನಸ್ಸು ಹೆಂಗ್ ಬಂತು ಅಂತ ಮಗಳ ಶವಕ್ಕೆ ಹೊಸ ಬಟ್ಟೆ ತೊಡಿಸಿ ಎಂದಿನಂತೆ ರೆಡಿ ಮಾಡ್ತಾಳಂತೆ ಪಾಪಿ ತಾಯಿ. ನಂತರ ಸತ್ತ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ತಾರೆ ಪ್ರಿಯಾಂಕಾ ಮೋಹನ್. ಯಾರಿಗೂ ಡೌಟ್ ಬರಬಾರ್ದು ಅಂತ ಇಬ್ಬರ ನಡುವೆ ಮಗು ಅಡ್ಡಿ ಆಗ್ತಾ ಇದೆ ಅಂತ ವೆನಿಲಾಳನ್ನ ಕೊಲೆ ಮಾಡ್ತಾನೆ ಮೋಹನ್. ತಂಗಿ ಹೇಳಿದ್ದಾಳೆ ಅಂತ ವಿಚಾರಿಸೋದಕ್ಕೆ ಅಮ್ಮನಿಗೆ ಮೆಸೇಜ್ ಮಾಡ್ತಾಳೆ ಪ್ರಿಯಾಂಕಾ ಮೊದಲ ಮಗಳು. ಆದ್ರೆ ವೆನಿಲಾ ಕೊಲೆ ಬಳಿಕ ಪ್ರಿಯಾಂಕಾ ಹಿರಿ ಮಗಳಿಗೆ ಹೋಗಿದ್ದಂತಹ ಮೆಸೇಜ್, ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಅನ್ನ ಈ ಪಾಪಿ ಮೋಹನ್ ಮಾಡಿರ್ತಾರಂತೆ. ತನಿಖೆ ವೇಳೆ ಎಲ್ಲಾ ವಿಷಯವನ್ನ ಕೂಡ ಪಾಪಿ ಮೋಹನ್ನೇ ಬಾಯ್ ಬಿಟ್ಟಿದ್ದಾನೆ. ಮಾರ್ಚ್ 24ರಂದು ಮಧ್ಯರಾತ್ರಿ ಮಗಳ ಶವವನ್ನ ವಿಲ್ಲಾಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ಕಾರಲ್ಲಿ ಆಕೆಯನ್ನ ಕೊಲೆ ಮಾಡ್ತಾರೆ, ಪುಟ್ಟ ಮಗುವನ್ನ. ತದನಂತರದಲ್ಲಿ ಸುತ್ತಾಡ್ತಾರೆ ಕಾರಲ್ಲೇ ಇಟ್ಕೊಂಡು. ಏನ್ ಮಾಡೋದು ಅಂತ ಗೊತ್ತಾಗದೆ ವಿಲ್ಲಾಗ್ ತಗೊಂಡು ಹೋಗ್ತಾರೆ ಪುಟ್ಟ ಮಗುವ ಶವವನ್ನ. ರಾತ್ರಿ ಇಡೀ ಬೆಡ್ರೂಮ್ ನಲ್ಲಿ ತಾಯಿಯ ಕರುಳು ಹೆಂಗಿದನ್ನೆಲ್ಲ ಸಹಿಸ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮಿತ್ತು ಅನ್ನೋದೇ ಪ್ರಶ್ನೆ. ರಾತ್ರಿ ಇಡೀ ಬೆಡ್ರೂಮ್ ನಲ್ಲಿ ಕಳೆದಿದ್ದಲ್ಲದೆ ಆ ಶವದ ಮುಂದೆ ಬೆಳಗ್ಗೆದ್ದು ಅದೇ ಶವಕ್ಕೆ ಸ್ನಾನ ಮಾಡಿಸ್ತಾರೆ, ಹೊಸ ಬಟ್ಟೆ ಹಾಕ್ತಾರೆ. ತದನಂತರದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕಾರಣ ಯಾರಿಗೂ ಡೌಟ್ ಬರಬಾರದು ಅನ್ನೋ ಕಾರಣಕ್ಕೆ. ಸೊ ಇಷ್ಟೆಲ್ಲ ವಿಚಾರಗಳನ್ನ ಪೊಲೀಸರ ವಿಚಾರಣೆ ವೇಳೆ ಮೋಹನ್ ಮತ್ತು ಪ್ರಿಯಾಂಕಾ ಬಾಯ್ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ತಂದೆ ಜೊತೆ ಕಳಿಸಿದ್ರು ಕೂಡ ಪುಟ್ಟ ಕಂದಮ್ಮ ಬದುಕ್ತಾ ಇತ್ತೋ ಏನೋ. ಆ ಮಗುವಿನ ತಂದೆ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು, ಅಟ್ಲೀಸ್ಟ್ ನನಗೆ ಕೊಟ್ಟಿದ್ರು ಕೂಡ ಮಗುವನ್ನ ಸಾಕೊಳ್ತಾ ಇದ್ದೆ ನಾನು ಅಂತ. ಬೇಕು ಅಂತ ಕರ್ಕೊಂಡು ಹೋಗಿ ಆ ಮಗುವನ್ನ ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ ಪಾಪ ಹೆತ್ತ ತಂದೆ ಕೂಡ ಕಣ್ಣೀರ್ ಹಾಕ್ತಾ ಇದ್ರು. ಮಗು ಅಡ್ಡಿ ಆಗುತ್ತೆ ಪ್ರೀತಿಗೆ ಅನ್ನೋ ಕಾರಣಕ್ಕೆ, ಮದುವೆಗೆ ಅನ್ನೋದಕ್ಕೆ, ಇನ್ನೊಂದು ಮಗು ಮಾಡ್ಕೊಳ್ಳೋ ವಿಚಾರಕ್ಕೆ ಆಕೆ ಅಡ್ಡಿ ಆಗ್ತಾಳೆ ಅನ್ನೋ ಕಾರಣಕ್ಕೆ ಹೆತ್ತ ತಾಯಿನೇ ತನ್ನ ಕಣ್ಣು ಮುಂದೆ ತನ್ನ ಕರುಳು ಕುಡಿಯನ್ನ ಮತ್ತೊಬ್ರು ಕತ್ತು ಹಿಸ್ಕಿ ಕೊಲೆ ಮಾಡೋ ಮಟ್ಟಿಗೆ, ಎದೆಗೂ ಒದ್ದು ಅಷ್ಟು ಇಷ್ಟು ಭೀಕರವಾಗಿ ಕೊಲೆ ಮಾಡೋ ಮಟ್ಟಿಗೆ ಆ ತಾಯಿ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡಿದ್ಲು ಅನ್ನೋದೇ ಬಹಳ ನೋವಿನ ಸಂಗತಿ ಈ ಪ್ರಕರಣದಲ್ಲಿ. ಬಟ್ ಎನಿವೆ, ಇಷ್ಟು ದಿನಗಳ ಕಾಲ ತಲೆಮರೆಸ್ಕೊಂಡಂತಹ ಪ್ರಿಯಾಂಕಳನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. 5 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಹಾಗಾಗಿ ವಿಚಾರಣೆ ಈ ಪ್ರಕರಣದಲ್ಲಿ ಮುಂದುವರಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಇಡೀ ಸಮಾಜ ತಲೆ ತಗ್ಗಿಸೋ ಘಟನೆ ಕಾರಣ ಇಂಥ ಕಟುಕ ತಾಯಿನೂ ಕೂಡ ಇರ್ತಾಳ ಅಂತ, ನನ್ನ ಪಾತ್ರ ಇಲ್ಲ, ನಾನು ಆಕೆನ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರು, ಕಣ್ಣು ಮುಂದೆನೆ ಮತ್ತೊಬ್ರು ಕತ್ತು ಹಿಸ್ಕಿ ಕೊಲೆ ಮಾಡಿದಾರಲ್ಲ, ಅದಕ್ಕೆ ಆಕೆ ಸಾಕ್ಷಿ ಆಗ್ತಾಳಲ್ಲ, ಏನ್ ಹೇಳ್ಬೇಕು ಅಂತ. ಓವರ್ ಆಲ್ ಈಗ ಪೊಲೀಸರ ತನಿಖೆ ವೇಳೆ, ವಿಚಾರಣೆ ವೇಳೆ ಬೆಳಕಿಗೆ ಬಂದಿರುವಂತಹ ವಿಚಾರಗಳಿಗೇನು ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ ಮಂಜುನಾಥ್? ಶ್ರುತಿ, ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ವೆನ್ನೆಲಾ ಅಂತಕ್ಕಂಥ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಒಂದು ಆರೋಪದಲ್ಲಿ ಕಾಡುಗೋಡಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಂದು ಆ ಬಾಲಕಿಯ ತಾಯಿ ಪ್ರಿಯಾಂಕಾ, ಮತ್ತೊಂದು ಆ ಪ್ರಿಯಾಂಕಾ ಅಂತ ಏನು ಮಹಿಳೆ ಇದ್ದಾರೆ ಅವರ ಹಳೆ ಬಾಯ್ ಫ್ರೆಂಡು ಜೊತೆಗೆ 2ನೇ ಗಂಡ. ಇಲ್ಲಿ ಮಾರ್ಚ್ 24ನೇ ತಾರೀಕು ಆ ಬಾಲಕಿಯನ್ನು, ಅಂದರೆ ಈ ಪ್ರಕರಣದ 2ನೇ ಆರೋಪಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಬರ್ತ್ಡೇ ದಿನವೇ ಕೊಲೆ ಮಾಡುವಂಥ ಪ್ಲ್ಯಾನನ್ನು ಮಾಡಿರ್ತಾರೆ. ಕೋಲಾರ ಈ ಭಾಗದಲ್ಲಿ ಕರ್ಕೊಂಡು ಹೋಗಿ ಆಕೆಯನ್ನು ಕೊಲೆ ಮಾಡಿ ನಂತರ ಕೆಲವೊಂದಷ್ಟು ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕಾರನ್ನು ವಾಶ್ ಮಾಡೋದಿರ್ಬೋದು, ಆಕೆಯ ಬಟ್ಟೆಗಳನ್ನು ಬದಲಾಯಿಸಿ ವಾಷಿಂಗ್ ಮಿಷಿನ್ಗೆ ಹಾಕೋದಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಸಾಕ್ಷಿಗಳನ್ನು ನಾಶಪಡಿಸ್ತಾರೆ. ಆದರೆ ಈಗ ನಿನ್ನೆ ಸೆರೆ ಸಿಕ್ಕಂಥ ಪ್ರಿಯಾಂಕಾ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟು ತುಂಬಾ ಶಾಕ್ ಆಗುವಂಥ ಹೇಳಿಕೆಗಳನ್ನ ಸಹ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ಏನು ಹಳೆ ಬಾಯ್ ಫ್ರೆಂಡ್ ಸಿಕ್ಕಂಥ ನಂತರ ಒಂದು ಮಗುವನ್ನು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮದರ್ವುಡ್ ಆಸ್ಪತ್ರೆಗೆ ಹೋಗಿ IVF ಮೂಲಕ ಮಗುವನ್ನು ಪಡಿಬೇಕು ಅನ್ನೋ ಒಂದು ಮಾತುಕತೆಯನ್ನು, ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಸಹ ನಡೆಸಿರ್ತಾರೆ. ಆದರೆ ಆ ಮಗುವನ್ನು ಕೊಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಆಸೆ ಇರಲಿಲ್ಲ. ನಾನು ಆ ಮಗುವನ್ನು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ ಅದರ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಆದರೆ ಮೋಹನ್ ನನ್ನ ಮಾತನ್ನು ಕೇಳಿಲ್ಲ. ಆ ಮಗು ಅಲ್ಲಿದ್ದರೂ ನಮಗೆ ಸಮಸ್ಯೆ ಆಗುತ್ತೆ, ಹಾಗಾಗಿ ನಾವು ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೇವೆ, ಆ ಮಗುವನ್ನು ಉಳಿಸೋದು ಬೇಡ, ನಮ್ಮಿಬ್ಬರದೇ ಆದಂಥ ಮಗುವನ್ನು ಪಡೆದುಕೊಳ್ಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕಿ ಆ ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದೆ. ಆದರೆ ನಾನು ಕೊಲೆ ಮಾಡುವ ಸಂದರ್ಭದಲ್ಲಿ ಇರಲಿಲ್ಲ. ಯಾಕೆಂತಂದರೆ ಆ ಶಾಪಿಂಗ್ಗೆ ಹೋಗಿದ್ದಾಗ ಐಸ್ ಕ್ರೀಮಲ್ಲಿ ವಿಷ ಬೆರೆಸಿರ್ಬೋದು, ಅಥವಾ ಕಾರಿನಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಕಣ್ಮುಂದೆ ಏನೂ ಆಗಿಲ್ಲ, ಒಡೆದು ಮೊಣಕೈಯಿಂದ ಆಕೆಯ
ಹೊಟ್ಟೆಯ ಮೇಲೆ ಬಲವಾಗಿ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಆತನೇ ಕೊಲೆ ಮಾಡಿದ್ದಾನೆ, ನನ್ನದು ಯಾವುದೂ ಪಾತ್ರ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಇಲ್ಲಿ ಏನು ಸಕಲೇಶ್ಪುರದ ಒಂದು ಹೋಮ್ ಸ್ಟೇಯಲ್ಲಿದ್ದಂಥ ಸಂದರ್ಭದಲ್ಲಿ ಪೊಲೀಸರು ಹೋಗಿ ಆಕೆಯನ್ನು ಹಿಡಿದಾಗ ಆ ಮಾತನ್ನು ಹೇಳಿದರೆ, ಆ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಪೊಲೀಸರು ನನ್ನ ಮೇಲೆ ಇಲ್ಲ ಸಲ್ಲದಂಥ ಒಂದು ಆರೋಪವನ್ನು ಮಾಡಿ ಈ ಪ್ರಕರಣದಲ್ಲಿ ಸಿಲುಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗಾದರೆ ಆಕೆ ತಲೆ ಮುರಿಸ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು? ಮೊದಲಿಗೆ ಮಾರ್ಚ್ 24ನೇ ತಾರೀಕು ಮಗು ಸಾಯುತ್ತೆ, 25ನೇ ತಾರೀಕು ಇಲ್ಲಿ ಎಷ್ಟೊಂದು ಕಥೆಯನ್ನು ಕಟ್ಟಿರೋದು ಅಂತ ಅನ್ನೋದಾದರೆ, ಏನೂ ಗೊತ್ತಿಲ್ಲದಂಥ ರೀತಿಯಾಗಿ ಆ ಮಗುವಿಗೆ ಎಂದಿನಂತೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಸಹ ಹಾಕಿರ್ತಾರೆ. ಆದರೆ ರಾತ್ರಿ ಬಿರಿಯಾನಿ ತಿಂದಂಥ ಮಗು ಉಸಿರಾಡ್ತಾ ಇಲ್ಲ, ಪ್ರಜ್ಞೆ ತಪ್ಪಿ ಬಿದ್ದಿದೆ ಅನ್ನೋ ಕಾರಣಕ್ಕಾಗಿ ಬೆಳಗ್ಗೆ ಶವಕ್ಕೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕಿ ಆಸ್ಪತ್ರೆಗೆ ಕರೆಸ್ಕೊಂಡು ಹೋಗುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಇಲ್ಲಿ ಪ್ರಿಯಾಂಕಾ ಹೇಳಿ ಕೇಳಿ ಒಬ್ಬ ಲಾಯರ್ ಆಗಿರ್ತಕ್ಕಂಥವ್ರು, ಆಕೆಗೆ ಆ ಮಗು ಸತ್ತೋಗಿರೋದು ಸಹ ಗೊತ್ತಿತ್ತು, ಆದರೆ ಹೊರ ಜಗತ್ತಿಗೆ ಏನೂ ಗೊತ್ತಿರದಂತೆ, ಅಂದರೆ ತಾಯಿಗೆ ತನ್ನ ಮಗು ಸತ್ತೋಗಿದೆ ಅನ್ನೋದು ಸಹ ಗೊತ್ತಿಲ್ಲ, ಪಾಪ ಸ್ನಾನ ಮಾಡಿಸ್ಕೊಂಡು ಹೊಸ ಬಟ್ಟೆ ಹಾಕಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಾರೆ ಅನ್ನೋ ರೀತಿಯಾಗಿ ಒಂದು ಕಥೆಯನ್ನು ಸೃಷ್ಟಿ ಮಾಡಿರ್ತಾರೆ. ಇಲ್ಲಿ ಈ ಎಲ್ಲ ವಿಚಾರಗಳು ಸಹ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಮೊದಲನೇ ಆರೋಪಿ ಮೋಹನನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊಲೆ ಮಾಡ್ದ, ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು, ಜೊತೆಗೆ ಅದಕ್ಕೆ ಸಾಕ್ಷಿ ನಾಶಪಡಿಸಿದ್ದೆವು ಎಲ್ಲಿ, ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕ್ರೈಮ್ ಸೀನನ್ನು ಮತ್ತೆ ರೀಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಕಾಡುಗೋಡಿ ಪೊಲೀಸರು ಮಾಡಿರ್ತಕ್ಕಂಥದ್ದು. ಆರೋಪಿಯನ್ನು ಸ್ಥಳ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಎಲ್ಲಿ ವೆನ್ನೆಲ್ಲಾಗೆ ಐಸ್ ಕ್ರೀಮನ್ನು ಕೊಡಿಸಿದ್ರು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಅಲ್ಲೇ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಯಾವ ಸೀಟಲ್ಲಿ ಮಗು ಕೂತಿತ್ತು, ಮುಂದೆ ಕೂತಿತ್ತಾ ಹಿಂದೆ ಕೂತಿತ್ತಾ ಈ ಏನೋ ಬಗ್ಗೆ ಒಂದು ಕ್ರೈಮ್ ಸೀನನ್ನು ರೀಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಆ ಆರೋಪಿ ಮೋಹನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಆತ ಎಲ್ಲ ಸಂಪೂರ್ಣವಾಗಿ ಏನೆಲ್ಲ ಕೃತ್ಯವನ್ನು ಎಸಗಿದ್ದ ಅದರ ಬಗ್ಗೆ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿದ್ದಾನೆ. ಈಗ 5 ದಿನಗಳ ಕಾಲ ಪ್ರಿಯಾಂಕಳನ್ನು ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ 4-5 ಆಯಾಮಗಳಲ್ಲಿ ಕಾಡುಗೋಡಿ ಪೊಲೀಸರು ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೊದಲಿಗೆ ಕಾರಣ ಇದ್ದಿದ್ದು ಮಗು ಕಪ್ಪಾಗಿದೆ, ಅದನ್ನು ಆ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಆದರೆ ಮಗುವನ್ನು ಸರಿಯಾಗಿ ಸಾಕೋದಕ್ಕೆ ಆಗಿಲ್ಲ ಅನ್ನೋದಾದರೆ, ಅಥವಾ ನಿಮ್ಮಿಬ್ಬರ ನಡುವೆ ಅಂದರೆ ಪ್ರಿಯಾಂಕಾ ಮತ್ತು ಮೋಹನ ನಡುವೆ ಆ ಮಗು ಅಡ್ಡಿ ಆಗ್ತಾ ಇದೆ ಅನ್ನೋ ಆದರೆ ಆ ಮಗುವನ್ನು ವಾಪಸ್ಸು ನನ್ನ ಹತ್ರ ಕಳಿಸ್ಕೊಡಿ ಅನ್ನೋ ರೀತಿಯಾಗಿ ಅವರ ಪತಿ ಪ್ರವೀಣ್ ಅವರು ಕೇಳ್ಕೊಂಡಿದ್ರು. ಆದರೆ ಆಕೆಯನ್ನು ಕಳಿಸಿಲ್ಲ ಅನ್ನೋದಾದರೆ ಈಕೆ ಹೇಳೋ ರೀತಿಯಾಗಿ ಆ ಮಗುವನ್ನು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿ ಒಂದು ವಿದ್ಯಾಭ್ಯಾಸವನ್ನು ನೋಡ್ಬೋದಾಗಿತ್ತು. ಹೇಳಿ ಕೇಳಿ ಕೋಟಿ ಹಣ ಬಂದಿತ್ತು, ಅದರಲ್ಲಿ ಒಂದಷ್ಟು ಹಣವನ್ನು ಮಗು ಹೆಸರಲ್ಲಿ ಮೀಸಲಿಟ್ಟು ಠೇವಣಿ ಇಟ್ಟು ಅದರ ಒಂದು ಪಾಲನೆಗೆ ಪೋಷಣೆಗೆ ಖರ್ಚು ಮಾಡ್ಬೋಂಥ ಮನಸ್ಥಿತಿ ಇದ್ದಿದ್ರೆ ಮಾಡ್ಬೋದಾಗಿತ್ತು. ಆದರೆ ಅದ್ಯಾವುದನ್ನೂ ಮಾಡದೆ ಏಕಾಏಕಿ ಆ ಮಗುವನ್ನು ಕೊಲೆ ಮಾಡಿ ಈಗ ಆ ಮಗುವಿನ ಭವಿಷ್ಯಕ್ಕಾಗಿ ನಾನು ತೋರಿತಾ ಇದ್ದೆ, ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಬೇಕು ಅಂತ ನಾನು ಹೇಳಿದ್ದೆ, ಆದರೆ ಮೋಹನ್ ಒಪ್ಕೊಳ್ಳಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಪೊಲೀಸರ ಮುಂದೆ ಇಟ್ಟಿದ್ದಾರೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಕಾಡುಗೋಡಿ ಪೊಲೀಸರು ಈಗ ಪ್ರಿಯಾಂಕಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಇನ್ನೊಂದು ಆಯಾಮದಲ್ಲಿ ಇವರಿಬ್ಬರ ಒಂದು ಜೀವನಕ್ಕೆ ಏನು ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು, ಅದರಲ್ಲಿ ತಮ್ಮದೇ ಆದಂಥ ಮಗು ಇರಬೇಕು, ಇದು ಯಾರಿಗೋ ಅಂದರೆ ಮೊದಲನೇ ಗಂಡನಿಗೆ ಹುಟ್ಟಿರ್ತಕ್ಕಂಥ ಮಗು, ಆ ಮೊದಲನೇ ಗಂಡನೂ ಬೇಡ ಈ ಮಗುನೂ ಬೇಡ ಅನ್ನೋ ರೀತಿಯಾಗಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆ ಕಾರಣಕ್ಕಾಗಿ ಏನಾದರೂ ಕೊಲೆ ಮಾಡಿದ್ರ ಅಂತಕ್ಕಂಥದ್ದು. ಒಂದು ವೇಳೆ ಆ ಮಗುವನ್ನು ಜೊತೆಲೇ ಇಟ್ಕೊಂಡು ನಾವು IVF ಮೂಲಕ ಮತ್ತೊಂದು ಮಗುವನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಇವ್ರಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ಮುಂದಿನ ದಿನಗಳಲ್ಲಿ ಆಸ್ತಿ ಹಂಚಿಕೆಯಲ್ಲೂ ಸಹ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಯೋಚನೆಯನ್ನು ಇವರಿಬ್ಬರೂ ಸಹ ಮಾಡಿದ್ರು. ಹಾಗಾಗಿ ಆ ಮಗುವನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕಾಡುಗೋಡಿ ಪೊಲೀಸರು ಪ್ರಿಯಾಂಕಾ ಮತ್ತು ಮೋಹನ್ ಅವರನ್ನು ಮುಖಾಮುಖಿ ಮಾಡಿ ಆ ಒಂದು ವಿಚಾರಣೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ 5 ದಿನಗಳ ಕಾಲ ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ, ಜೊತೆಗೆ ಕೆಲವೊಂದು ರಿಕವರಿ ಮಾಡಬೇಕಾಗಿರ್ತಕ್ಕಂಥದ್ದು. ಮಗುವನ್ನು ಕೊಲೆ ಮಾಡಿದಂಥ ಬಳಿಕ ಏನೆಲ್ಲ ಸಾಕ್ಷಿಗಳನ್ನು ನಾಶಪಡಿಸಿದ್ದಾರೆ ಅವೆಲ್ಲ ಅದರಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ರಿಕವರಿ ಮಾಡಬೇಕಾಗಿದೆ. ಆರೋಪಿಗಳು ಅದನ್ನು ಎಲ್ಲೋ ಬಚ್ಚಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲವನ್ನು ರಿಕವರಿ ಮಾಡುವ ಉದ್ದೇಶದಿಂದಾಗಿ ಆರೋಪಿಯನ್ನು ಕಸ್ಟಡಿಗೆ ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡ್ಕೊಂಡಿದ್ರು. ಈಗ 5 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನಾನು ಹೇಳಿದಾಗೆ ಈ ಎಲ್ಲ ಆಯಾಮಗಳಲ್ಲಿ 4-5 ಆಯಾಮಗಳಲ್ಲಿ ಕಾಡುಗೋಡಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.